ನಮಸ್ಕಾರ ವೀಕ್ಷಕರೇ, ಮಾಗಡಿ ಕಲಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪೂಜಾ ಸಾಮಗ್ರಿಗಳನ್ನ ತುಂಬ ಈಸಿಯಾಗಿ ಯಾವ ರೀತಿ ತೊಳಿಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಹೀಗೆ ತಾಮ್ರದ ಪಾತ್ರೆಗಳನ್ನ ಗಾಳಿಯಲ್ಲಿ ನಾವೇನಾದರೂ ಇಟ್ಟರೆ ತುಂಬಾ ಬೇಗ ಕಪ್ಪಗಾಗೋಗುತ್ತೆ. ಅದನ್ನು ಕ್ಲೀನ್ ಮಾಡೋದೇ ಒಂದು ಕಷ್ಟ ಆಗುತ್ತೆ. ಆದರೆ ನಾನು ಇವತ್ತು ಒಂದು ಮ್ಯಾಜಿಕ್ ನೀರು ಅಂತಲೇ ಹೇಳ್ಬೋದು. ಆ ನೀರಿನಿಂದ ತುಂಬ ಈಸಿಯಾಗಿ ಯಾವ ರೀತಿ ತೊಳ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಹೀಗೆ ನಾವು ಒಂದು ನೀರನ್ನು ಮ್ಯಾಜಿಕ್ ನೀರನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ತೊಳ್ಕೊಬೋದು. ಅದು ನಾವು ತಿಕ್ಕೋ ಅವಶ್ಯಕತೆ, ಜಾಸ್ತಿ ಉಜ್ಜಿ ತಿಕ್ಕೋ ಅವಶ್ಯಕತೆ ಇರೋದಿಲ್ಲ. ಒಂದು 10 ನಿಮಿಷ 20 ನಿಮಿಷ ನಾವು ಬಿಟ್ಟರೆ ಸಾಕು, ಆರಾಮಾಗಿ ಅದು ಚೆನ್ನಾಗಿ ತೊಳಿಬೋದು. ನೋಡಿ, ನಾನು ಡೈಲಿ ಪೂಜೆ ಮಾಡೋ ಅಂಥ ಪೂಜಾ ಸಾಮಗ್ರಿಗಳಿದು ಎಷ್ಟು ನೀಟಾಗಿ ಎಷ್ಟು ಶುದ್ಧವಾಗಿ ಕ್ಲೀನಾಗಿದೆ ಅಂತಂದ್ಬಿಟ್ಟು ನೀವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಾಗಿದೆ. ನಾನು ತುಂಬ ಕಷ್ಟಪಟ್ಟು ಏನೋ ಕ್ಲೀನ್ ಮಾಡಿಲ್ಲ, ಸರಳವಾಗಿ ಕ್ಲೀನ್ ಮಾಡಿದ್ದೀನಿ. ಒಂದು 10 ನಿಮಿಷದೊಳಗಡೆ ಕ್ಲೀನ್ ಮಾಡ್ಕೊಬೋದು. ನೋಡಿ, ಬೆಳ್ಳಿ ಪಾತ್ರೆಗಳ್ನೂ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್. ಕ್ಲೀನ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಮೊದಲು ನಾವೆಲ್ಲನ ಈಗ ದೀಪ ಎಲ್ಲ ಹಚ್ಚಿರ್ತೀವಲ್ಲ, ಒಂದು ಸ್ವಲ್ಪ ಆಯಲೆಲ್ಲ ಇರುತ್ತೆ. ಹಾಗಾಗಿ ಒಂದು ಟಿಶ್ಯೂ ಪೇಪರು ಅಥವಾ ಒಂದು ನ್ಯೂಸ್ ಪೇಪರ್ ಇರುತ್ತಲ್ಲ, ಅದರಿಂದ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಆಯಲ್ ಇರುತ್ತಲ್ಲ, ಆ ಜಿಡ್ಡಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಕ್ಲೀನ್ ಮಾಡಿಕೊಂಡ್ರೆ ಬೇರೆ ಪಾತ್ರೆಗಳಿಗೆ ಎಲ್ಲನ ಬೇರೆ ವಸ್ತುಗಳಿರುತ್ತಲ್ಲ ಅದಕ್ಕೆಲ್ಲ ಅಂಟ್ಕೊಳೋದಿಲ್ಲ, ಬೇಗನೆ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಟಿಶ್ಯೂ ಪೇಪರು ಇಲ್ಲ ಅಂತಂದರೆ ಒಂದು ಪೇಪರಿಂದ ಒರೆಸ್ಕೊಬೇಕಾಗುತ್ತೆ. ನೋಡಿ, ಈಗೆಲ್ಲ ನೀಟಾಗಿ ನಾನು ದೀಪಗಳನ್ನೆಲ್ಲ ಒರೆಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಒಂದು ವಾರ ಆಗಿತ್ತು, ವಾರದಿಂದ ಕ್ಲೀನ್ ಮಾಡಿರಲಿಲ್ಲ. ನಾನು ವಾರಕ್ಕೆ 2 ಸಲ ಕ್ಲೀನ್ ಮಾಡ್ತಿದ್ದೆ. ಆದರೆ ಈ ವಾರ ಮಾತ್ರ ನಾವೆಲ್ಲ ಹೊರಗಡೆ ಹೋಗಿರೋದ್ರಿಂದ ವಾರಕ್ಕೊಂದು ಸಲ ಕ್ಲೀನ್ ಮಾಡಿರೋದ್ರಿಂದ ಇಷ್ಟು ಇದೆಲ್ಲ ಆಗಿದೆ, ಎಣ್ಣೆ ಜಿಡ್ಡಿನ ಅಂಶ ಎಲ್ಲ ಆಗಿದೆ. ಇಲ್ಲಾಂದರೆ ನಮ್ಮ ಮನೆಯಲ್ಲೆಲ್ಲ ಇಷ್ಟು ಜಿಡ್ಡಿನಂಶ ಎಲ್ಲ ಇರೋದಿಲ್ಲ. ನೋಡಿ, ಅದನ್ನೆಲ್ಲ ಎಣ್ಣೆನೆಲ್ಲ ಪೇಪರಿಂದ ಒರೆಸ್ಕೊಂಡಿದ್ದೀನಿ. ಈಗ ಒಂದು ನೀರು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದು ಲೆಮನ್ ಸಾಲ್ಟ್ ಅಂತ ಅಂದ್ಬಿಟ್ಟು ಒಂದು ಗಂದಿಗೆ ಅಂಗಡಿ ಇಲ್ಲ ಅಂತಂದರೆ ಪ್ರಾವಿಜನ್ ಸ್ಟೋರ್ ಇರ್ತಲ್ಲ, ಪ್ರಾವಿಜನ್ ಸ್ಟೋರ್ಗಳಲ್ಲಿ ಮಾಲ್ಗಳಲ್ಲೆಲ್ಲ ಸಿಗ್ತಾ ಇರುತ್ತೆ. ಆ ಲೆಮನ್ ಸಾಲ್ಟನ್ನ ಒಂದು 2 ಟೇಬಲ್ ಸ್ಪೂನು ಸೇರಿಸ್ಕೊತಾ ಇದ್ದೀನಿ ನೀರಿಗೆ. ಮತ್ತು ಒಂದು ಲಿಕ್ವಿಡ್ನ ಹಾಕೊಬೋದು. ನೀವು ಪ್ರಿಲ್ಲು ಯಾವುದಾದ್ರೂ ಸರಿ. ನಾನು ಒಂದರ ಡ್ರಾಪನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂತಂದರೆ ಅದು ಜಿಡ್ಡಿನಂಶ ಇರುತ್ತಲ್ಲ, ಆ ಜಿಡ್ಡಿನಂಶ ಹೋಗೋದಕ್ಕೆ ಮಾತ್ರ ವಿಮ್ ಲಿಕ್ವಿಡೇ ಆಗಲಿ, ಇಲ್ಲಾಂದರೆ ಯಾವುದಾದ್ರೂ ಡಿಶ್ ವಾಶು ನಾವು ಲಿಕ್ವಿಡ್ ಯೂಸ್ ಮಾಡ್ತೀವಲ್ಲ, ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಹೀಗೆ ಒಂದು ಅಗಲವಾದ ಪಾತ್ರೆಯಲ್ಲಿ ಒಂದು 2 ಲೀಟ್ರ್ ನೀರು ತೊಗೊಂಡು ನಾನು ಲೆಮನ್ ಸಾಲ್ಟು ಮತ್ತು ಒಂದು ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡನ್ನು ಹಾಕ್ಕೊಂಬಿಟ್ಟು ಈಗ ಪೂಜಾ ಸಾಮಗ್ರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ನೀರಿಗೆ. ಹಿತ್ತಾಳೆ ದೀಪ ಆಗಿರ್ಬೋದು, ತಾಮ್ರದ ದೀಪ ಆಗಲಿ, ಇಲ್ಲಾಂದರೆ ಹಿತ್ತಾಳೆ ದೀಪ ಆಗಲಿ, ಕಳಸದ ಚೆಂಬಾಗಲಿ, ಈಗೆಲ್ಲ ಹಿತ್ತಾಳೆವೆಲ್ಲ ಉಪಯೋಗಿಸ್ತಿರ್ತೀವಲ್ಲ, ಅದನ್ನೆಲ್ಲ ನಾವು ಈ ನೀರಿನಲ್ಲಿ ಅದ್ದಿಟ್ಟರೆ ಸಾಕಾಗುತ್ತೆ. ಒಂದು 5 ನಿಮಿಷ ಅದ್ದಿಟ್ಬೋದು. ಅಷ್ಟರೊಳಗಡೆ ನಾವು ಪೂಜಾ ರೂಮ್ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಂಡು ಅದರೊಳಗಡೆ ಇದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾವು ಈ ನೀರನ್ನು ಮಾಡ್ತೀವಲ್ಲ, ಆದಷ್ಟು ಅಗಲವಾದ ಪಾತ್ರೆಯಲ್ಲಿ ನಾವು ಮಾಡೋದ್ರಿಂದ ಎಲ್ಲ ಪೂಜಾ ಸಾಮಗ್ರಿಗಳನ್ನೂ ಅದರೊಳಗಡೆ ಹಾಕ್ಬೋದು. ನೋಡಿ, ಹೀಗೆ ಒಂದು ತಟ್ಟೆ ಇದೆಯಲ್ಲ, ಈ ತಟ್ಟೆ ಮಂಗಳಾರತಿ ತಟ್ಟೆ ಎಲ್ಲ ಇರುತ್ತಲ್ಲ, ಆ ತಟ್ಟೆಗೆ ನಾವು ಹಾಕೋಕ್ಕಾಗ್ತಾಯಿಲ್ಲ. ಹಾಗಾಗಿ ಈ ಲಿಕ್ವಿಡನ್ನೆಲ್ಲನ ಸುತ್ತ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಬಿಟ್ಟು ಒಂದು 5 ನಿಮಿಷ ನಾನು ಪೂಜಾ ರೂಮ್ನ ಕ್ಲೀನ್ ಮಾಡಿ ಬರೋದ್ರೊಳಗಡೆ ಇದೆಲ್ಲನ ನೆನ್ಕೊಂಡಿರುತ್ತೆ. ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗೆಲ್ಲನ ಸುತ್ತಲೂ ನಾನು ನೀರನ್ನು ಹಾಕ್ಬಿಟ್ಟು ಇದನ್ನೆಲ್ಲ ನೆನೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ. ಒಂದು 2 ನಿಮಿಷದೊಳಗಡೆ ತುಂಬಾ ಚೆನ್ನಾಗಿ ಕ್ಲೀನಾಗುತ್ತೆ. ನೋಡಿ, ಹಾಗೇ ಹೋಗ್ತಾ ಇದೆ. ನಾನು ಕೈಯಲ್ಲಿ 1 ನಿಮಿಷ ನೆನೆಸಾದ್ಮೇಲೆ ಮಾಡ್ತಾಯಿದ್ದೀನಿ. ಹಾಗೆ ನೀಟಾಗಿ ಹೋಗ್ತಾ ಇದೆ ನೋಡಿ. ಹಾಗಾಗಿ ನಾವು ತುಂಬ ಒತ್ತಿ ತಿಕ್ಕೋ ಅವಶ್ಯಕತೆ, ಅಲ್ಲಿ ಉಜ್ಜೋ ಅವಶ್ಯಕತೆ ಆಗಲಿ ಇರೋದಿಲ್ಲ. ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕಳಸದ ಚೆಂಬಾಗಿರ್ಬೋದು ಮತ್ತು ಈ ರೀತಿ ತಾಮ್ರದ ಬಿಂದಿಗೆಗಳೇ ಆಗಿರ್ಬೋದು. ನೋಡಿ, ಗಾಳಿಲಿಟ್ಟರೆ ಹೀಗಾಗುತ್ತೆ. ನಾನು ವರಮಹಾಲಕ್ಷ್ಮಿಗೆ ಸೀರೆ ಎಲ್ಲ ಅಲಂಕಾರ ಮಾಡ್ತಿದ್ನಲ್ಲ, ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡ್ಬೋದು ಸುಲಭವಾಗಿ, ದೇವಿ ಅಲಂಕಾರ ಮಾಡೋದು ಅಂತಂದ್ಬಿಟ್ಟು ಮಾಡ್ತಿದ್ನಲ್ಲ, ಇದೇ ತಾಮ್ರದ ಬಿಂದಿಗೆಗಳನ್ನ ನಾನು ಉಪಯೋಗ ಮಾಡಿದ್ದು. ಇದನ್ನು ಗಾಳೀಲಿ ಹಾಗೆ ಇಟ್ಟಿದ್ದೆ. ಈ ಬಿಂದಿಗೆನ ಕ್ಲೀನ್ ಮಾಡಾದಮೇಲೆ ನಾನು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು, ಪೇಪರಲ್ಲೆಲ್ಲ ಮುಚ್ಚಿಟ್ಬಿಟ್ಟು ಇಟ್ಟಿರಲಿಲ್ಲ. ಹಾಗಾಗಿ ಹೊರಗಡೆನೇ ಇಟ್ಟಿದ್ದೆ. ನೋಡಿ, 2 ತಿಂಗಳಿಗೆಲ್ಲ ಇಷ್ಟು ಕಪ್ಪುಗಾಗಿದೆ. ಇದನ್ನು ಹೇಗೆ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಅರ್ಧಕ್ಕೆ ಮಾತ್ರ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅರ್ಧ ಬಿಂದಿಗೆಗೆ ನೀರನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ಅರ್ಧನ ಹಾಗೇ ಬಿಟ್ಟಿರ್ತೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತಂದ್ಬಿಟ್ಟು ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಅಲ್ಲೇ ಬಿಟ್ಕೊತಾ ಇದ್ದೀನಿ. ಸುಮ್ಮನೆ ನೀರನ್ನು ಎದ್ದುತ್ತಾ ಇದ್ದೀನಿ. ಆ ನೀರು ಬಿಂದಿಗೆಗೆ ಎದ್ದುತ್ತಾ ಇದ್ದೀನಲ್ಲ, ಅದು ಹಂಗೇ ಎಷ್ಟು ನೀಟಾಗಿ ಬಿಟ್ಕೊತಾ ಇದೆ. ಒಂದು 5 ನಿಮಿಷ ಹಾಗೇ
ನಾವು ನೀರೊಳಗಡೆ ಎದ್ಬಿಟ್ರೆ ತುಂಬ ಚೆನ್ನಾಗಿ ಎಲ್ಲನೂ ಬಿಟ್ಕೊಳ್ಳುತ್ತೆ. ಆಮೇಲೆ ಒಂದು ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ಲಿಕ್ವಿಡ್ ಏನಾದ್ರೂ ಹಾಕ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ನೀಟಾಗಿ ಒರೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡಿದ್ದೆ. 2 ನಿಮಿಷ ಆಗಿ ಹಾಕಿರೋದು. ನಾನು ಅಷ್ಟು ಬೇಗ ಅಲ್ಲೇ ಚೆನ್ನಾಗೆಲ್ಲ ಬಿಟ್ಕೊಂಡಿದ್ದೆ. ನಾನು ಒಂದು 5 ನಿಮಿಷ ನೆನೆಸಿಟ್ಟಿರ್ತೀನಿ. ಆಮೇಲೆ ನೋಡೋಣ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾನು ಸುಮ್ಮನೆ ನೀರನ್ನು ಹಾಕಿದ್ದು ಎಲ್ಲ ಬಿಟ್ಕೊತಾ ಇದೆ. ನೋಡಿ ಈ ಕಡೆ ಇರೋದಕ್ಕೂ ವ್ಯತ್ಯಾಸ ಹೇಗಿದೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಈಗ ಒಂದು 5 ನಿಮಿಷ ಆಗಿದೆ. ನಾನು ಎಲ್ಲ ತೆಗೆದಿಡ್ತಾ ಇದ್ದೀನಿ. ತೆಗೆದಿಟ್ಬಿಟ್ಟು ಆಮೇಲೆ ಶುದ್ಧವಾದ ನೀರಿನಲ್ಲಿ ನಾವು ಚೆನ್ನಾಗೆಲ್ಲ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಪಾತ್ರೆಗಳೆಲ್ಲ ಪಳ ಪಳ ಅಂತ ಹೊಳಿತಾ ಇರ್ತವೆ. ದೇವ್ರ ಮನೆಯಲ್ಲಿ ಆಗಿರ್ಬೋದು, ತಾಮ್ರದ ಪಾತ್ರೆಗಳೆಲ್ಲ ಅಷ್ಟು ನೀಟಾಗಿ ಚೆನ್ನಾಗಿ ಹೊಳಿತದೆ. ನೋಡಿ ಅರ್ಧಕ್ಕೆ ಮಾತ್ರ ಯೂಸ್ ಮಾಡಿರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇದೆ ಹೇಗೆ ನೋಡಿ ಕಲರ್ ಬಂದಿದೆ ಅಂತಂದ್ಬಿಟ್ಟು. ಸುಮ್ಮನೆ ನಾವು ಹೀಗೆ ಎಲ್ಲ ಫುಲ್ಲೂ ಲಿಕ್ವಿಡಲ್ಲಿ ಮುಳುಗಿಸ್ಬಿಟ್ರೆ, ತುಂಬ ಚೆನ್ನಾಗಿ ಈ ನೀರಲ್ಲಿ ಮುಳುಗಿಸ್ಬಿಟ್ರೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಪಾತ್ರೆನ ಒಂದು ಸ್ವಲ್ಪ ಬ್ರಷಲ್ಲೆಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ಹಾಕೊಂಡು ತೊಳ್ಕೊಂಡ್ರೆ ಅಂದರೆ ತುಂಬ ನಾವು ಎಲ್ಲ ಪಾತ್ರೆಗಳ್ನೂ ಉಜ್ಜಿ ತೊಳಿತೀವಲ್ಲ, ಆ ಥರ ಏನು ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ತಾಮ್ರದ ಬಿಂದಿಗೆಗೆ ಅರ್ಧ ಲಿಕ್ವಿಡ್ನ ಹಾಕಿದ್ನಲ್ಲ, ನೋಡಿ ಹಿಂಗೆಲ್ಲ ಬಿಟ್ಕೊಂಡಿದೆ, ನೀಟಾಗೆಲ್ಲ ಬಿಟ್ಕೊಂಡಿದೆ. ಸುಮ್ಮನೆ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೇ ಬಿಟ್ಟಿದೆ. ಆದರೆ ನೀರು ಒಳಗಡೆ ಹಾಕಿದ್ರೆ ಇಲ್ಲ ಇನ್ನೂ ನೀಟಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ಯಾವುದನ್ನ ಒಂದು ಬ್ರಷಿಂದ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ವಾಶ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಎಲ್ಲ ಚಿಕ್ಕೆ ಆಗಿದೆ ನೋಡಿ ಅದೆಲ್ಲ ಬಿಟ್ಕೊಳ್ಳುತ್ತೆ. ಪೂಜೆ ಸಾಮಗ್ರಿಗಳನ್ನ ವಾರಕ್ಕೆ 1 ಸಲ ಇಲ್ಲಾಂದರೆ 2 ಸಲ ತೊಳೆದ್ರೆ ಎಲ್ಲ ನೀಟಾಗಿರುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ 15 ದಿನಕ್ಕೆ ಸಲ, 20 ದಿನಕ್ಕೆ ಸಲ, ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಅವರೆಲ್ಲನ ಚೇಂಜ್ ಮಾಡ್ತಿರ್ತಾರೆ. ಕಳಸ ಚೇಂಜ್ ಮಾಡಿ ಪೂಜೆ ಸಾಮಗ್ರಿಗಳನ್ನ ತೊಳಿತಿರ್ತಾರೆ. ಅವರು ಡೈಲಿ ದೀಪ ಎಲ್ಲ ಹಚ್ಚಿದಾಗ ಆವಾಗ ತುಂಬಾ ಕಪ್ಪುಗೆಲ್ಲ ಆಗಿರುತ್ತೆ. ಆವಾಗ ತೊಳಿಬೇಕಾದ್ರೆ ಒಂದು ಸ್ವಲ್ಪ ಎಲ್ಲ ತುಂಬ ಶ್ರಮ ಪಟ್ಬಿಟ್ಟು ತೊಳಿಬೇಕಾಗುತ್ತೆ. ಹಾಗಾಗಿ ಈ ಲಿಕ್ವಿಡ್ನ ಉಪಯೋಗ ಮಾಡಿದ್ರೆ ತುಂಬಾ ಈಸಿಯಾಗಿ ಈ ನೀರನ್ನು ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ತೊಳ್ಕೊಬೋದು. ನೋಡಿ ಇವಾಗ ನಾನು ಎಲ್ಲನೂ ತೆಗ್ದಾದ್ಮೇಲೆ ಸುಮ್ಮನೆ ಹಾಗೇ ತೊಳಿತಾ ಇದ್ದೀನಿ. ನೀರು ಹಾಕ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ, ಈ ವಿಡಿಯೋ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿದೆ. ನಿಮಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಬ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಕಡೆನೂ ಮೂಲೆಯಲ್ಲೆಲ್ಲ ಏನಾದ್ರೂ ಕೊಳೆ ಎಲ್ಲ ಕೂತಿದ್ರೆ ಅದೆಲ್ಲನ ನೀಟಾಗಿ ಬಿಟ್ಕೊಳ್ಳುತ್ತೆ. ನಾನು ಹಂಗೇ ನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಪೂಜಾ ಸಾಮಗ್ರಿಗಳು ಅಷ್ಟು ಕಪ್ಪಾಗಿರೋದಿಲ್ಲ ಮತ್ತು ಅಷ್ಟು ಎಣ್ಣೆ ಜಿಡ್ಡೆಲ್ಲ ಇರೋದಿಲ್ಲ. ಯಾಕೆಂದರೆ ನಾವು ವಾರಕ್ಕೆ 2 ಸಲ ನಾವು ತೊಳೆಯೋದ್ರಿಂದ ಅಷ್ಟು ಎಲ್ಲ ಆಗಿರೋದಿಲ್ಲ. ಒಬ್ಬೊಬ್ಬರು 15 ದಿನಕ್ಕೆ ಸಲ, 8 ದಿನಕ್ಕೆ ಸಲ ತೊಳಿತಾರಲ್ಲ, ಅವರಿಗೆಲ್ಲ ತುಂಬಾ ಎಣ್ಣೆ ಜಿಡ್ಡಿನಂಶ ಎಲ್ಲ ಜಾಸ್ತಿ ಇರುತ್ತೆ, ತೊಳೆಯೋದಕ್ಕೆಲ್ಲ ಕಪ್ಪಾಗಿರುತ್ತೆ. ಅವರೆಲ್ಲನ ಈ ನೀರನ್ನು ಉಪಯೋಗ ಮಾಡಿದ್ರೆ ತುಂಬ ಈಸಿಯಾಗಿ ಪಾತ್ರೆಗಳನ್ನ ಆರಾಮಾಗಿ ತೊಳ್ಕೊಬೋದು ಫ್ರೆಂಡ್ಸ್. ನೋಡಿ ತೊಳೆದಾದ್ಮೇಲೆ ನೀಟಾಗಿ ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ದಾಗೆ ನಾವು ಎಲ್ಲ ಒರೆಸಿಟ್ಕೊಬೇಕಾಗುತ್ತೆ. ಇಲ್ಲಾಂತಂದರೆ ಹಾಗೆ ಬಿಟ್ಟರೆ ಎಲ್ಲನ ಚಿಕ್ಕೆ ಎಲ್ಲನ ಹಾಗೆ ಇರುತ್ತೆ. ಹಾಗಾಗಿ ನಾವು ತುಂಬ ಚೆನ್ನಾಗಿ ಒಣ ಬಟ್ಟೆಯಲ್ಲಿ ಎಲ್ಲ ಒರೆಸಿಟ್ಕೊಬೇಕಾಗುತ್ತೆ. ಎಲ್ಲ ನಾವು ತೊಳೆದಿರೋದನ್ನೆಲ್ಲ ನಾವು ಒರೆಸಿಟ್ಕೊಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ ನೋಡಿ. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ, ಒಂಥರ ಮಿಂಚುತ್ತಾ ಇದೆ, ಅಷ್ಟು ಪಳ ಅಂತ ಹೊಳಿತಾ ಇದೆ. ನಮಗೆ ಇಷ್ಟು ಬ್ಯುಸಿ ಟೈಮಲ್ಲೆಲ್ಲನ ಯಾವಾಗಲೂ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತು ನಮಗೆಲ್ಲ ಟೈಮೂ ಸಹ ಇರೋದಿಲ್ಲ. ಹಾಗಾಗಿ ನಾವು ಹಾಗೇ ಎಲ್ಲನ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನೋಡಿ ಈ ಥರ ನಾವು ಲೆಮನ್ ಸಾಲ್ಟನ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ, ಮತ್ತು ಶ್ರಮ ಪಡೋ ಅವಶ್ಯಕತೆಯೂ ಇರೋದಿಲ್ಲ. ಹಾಗಾಗಿ ತುಂಬಾ ಕ್ಲೀನೂ ಇರುತ್ತೆ. ಒಂದು 8 ದಿವಸ 15 ದಿವಸ ಆದ್ರೂ ಅಷ್ಟೇ ಕ್ಲೀನಾಗಿ ಪಳ ಅಂತ ಹೊಳಿತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಮೆಥಡ್ನ ಉಪಯೋಗ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಾವು ಪಾತ್ರೆಗಳ್ನ ಎಲ್ಲ ಕ್ಲೀನ್ ಮಾಡ್ಕೊಬೋದು. ದೇವ್ರ ಮನೆ ಸಾಮಗ್ರಿಗಳ್ನೆಲ್ಲನ ಆರಾಮಾಗಿ ನಾವು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನೋಡಿ ಎಲ್ಲನೂ ಒರೆಸಿ ಎಲ್ಲ ಇಟ್ಕೊತಾ ಇದ್ದೀನಿ. ಒಂದೊಂದೇ ತಗೊಂಡು ಒರೆಸ್ಬೇಕಾಗುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಎಲ್ಲ ಚಿಕ್ಕೆಗಳಾಗೋಗುತ್ತೆ. ಒಂದು 2 ಅವರ್ 3 ಅವರ್ ಹಾಗೇ ಬಿಟ್ಬಿಟ್ರೆ ಎಲ್ಲ ಚಿಕ್ಕೆಗಳಾಗೋಗುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ಬ್ಲ್ಯಾಕ್ ಅನಿಸ್ತಾ ಇರುತ್ತೆ. ನಾವು ಇರೋದನ್ನೆಲ್ಲ ಎಲ್ಲನೂ ತೊಳ್ಕೊಬೇಕಾಗುತ್ತೆ, ನೀಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ತೊಳಿಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದು ಮ್ಯಾಜಿಕ್ ನೀರು ಅಂತಲೇ ಹೇಳ್ಬೋದು.
ನಾನು ಕ್ಲೀನ್ ಮಾಡಿರೋದೇ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನೀವು ಕಾಮೆಂಟ್ ಮಾಡೋದ್ರಿಂದ ನಾನು ಮಾಡಿರೋ ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಳಗಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.